ಸಾರಿಗೆ ಇಲಾಖೆಯ ಶಕ್ತಿ ಯೋಜನೆ ಯಶಸ್ವಿಗೊಳಿಸಲು ಹಗಲಿರುಳು ಶ್ರಮಿಸಿದ ಚಾಲಕರಿಗೆ ಈಗ ವಿಷ ಕುಡಿಯುವ ಸ್ಥಿತಿ ಬಂದು ಒದಗಿದೆ. ಹಾವೇರಿಯಲ್ಲಿ ವೇತನ ನೀಡುವಂತೆ ಆಗ್ರಹಿಸಿ ಹೊರಗುತ್ತಿಗೆ ನೌಕರರು ಬಸ್ ನಿಲ್ಲಿಸಿದ್ದಾರೆ. ಕೈಯಲ್ಲಿ ವಿಷದ ಬಾಟಲಿಯನ್ನ ಹಿಡಿದು ಕಚೇರಿಯ ಮುಂದೆ ಧರಣಿ ಕುಳಿತಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಾವೇರಿಯಲ್ಲಿ ಸಾರಿಗೆ ನೌಕರರ ಆಕ್ರೋಶ. ಕೈಯಲ್ಲಿ ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ. ಕೈಯಲ್ಲಿ ವಿಷದ ಬಾಟಲಿ, ಕಣ್ಣಲ್ಲಿ ಆಕ್ರೋಶದ ಕಿಚ್ಚು. ಈ ದೃಶ್ಯಗಳು ಕಂಡು ಬಂದಿದ್ದು ಹಾವೇರಿಯ ಸಾರಿಗೆ ಇಲಾಖೆಯ ವಿಭಾಗೀಯ ಕಚೇರಿ ಮುಂದೆ. ಹಾವೇರಿ ಜಿಲ್ಲೆಯ 6 ಡಿಪೋಗಳಲ್ಲಿ ಕೆಲಸ ಮಾಡುತ್ತಿರುವ 150ಕ್ಕೂ ಅಧಿಕ ಹೊರಗುತ್ತಿಗೆ ಚಾಲಕರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಷ್ಟಕ್ಕೂ ಅವರ ಆಕ್ರೋಶಕ್ಕೆ ಕಾರಣವಾಗಿದ್ದು ಗುತ್ತಿಗೆ ಏಜೆನ್ಸಿ ಮತ್ತು ಇಲಾಖೆಯ ಮಲತಾಯಿ ಧೋರಣೆ. 11 ತಿಂಗಳ ಕೆಲಸ ಕೊಡೋದ್ರಾಗ 7 ತಿಂಗಳ ಕೆಲಸ ಕೊಟ್ಟರೆ ಇನ್ನು 5 ತಿಂಗಳ ಕೆಲಸ ಇದ್ದಂಗ ನಮ್ಮ ಮನೆ ಕಳಿಸ್ಯಾರ. ಆಯ್ತು, ಅದ್ರ ಆಮೇಲೆ ಡಿಸೆಂಬರ್ ಜನವರಿ ಪೇಮೆಂಟ್ ಇಲ್ಲ, PF ಇಲ್ಲ, ಎರಡು ಇಲ್ಲ. ಬಹಳ ಅನ್ಯಾಯ ಮಾಡಕತ್ತಾರ. ಇದನ್ನ ಆದಷ್ಟು ಏನಾರ ಮಾಡಿ ನಮಗೆ ಒಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು. ಇದರಿಂದ ಜೀವನ ಸರ್ ನಮ್ದು. ನಾವು ಡ್ರೈವಿಂಗ್ ಬಿಟ್ರೆ ಎಲ್ಲ ಅಪ್ ಟು ಡ್ರೈವಿಂಗ್ ಎಲ್ಲ ಮಾಡ್ಯಾವ ಸರ್ ನಾವು. ನೇಮಕಾತಿ ವೇಳೆ ತಲಾ 30,000 ರೂಪಾಯಿ ಹಣ ಪಡೆದಿದ್ದ ಏಜೆನ್ಸಿಗಳು 11 ತಿಂಗಳ ಒಪ್ಪಂದ ಮಾಡಿಕೊಂಡು ಬರೋಬ್ಬರಿ 12 ತಿಂಗಳು ಕೆಲಸ ಮಾಡಿಸಿಕೊಂಡಿವೆ. ಆದರೆ ಇನ್ನು ಕೆಲವರಿಗೆ ಅವಧಿ ಮುಗಿಯುವ ಮುನ್ನವೇ ಕೆಲಸದಿಂದ ಕೈಬಿಡಲಾಗಿದೆ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು PF ಹಣವನ್ನು ಕೂಡ ಜಮೆ ಮಾಡಿಲ್ಲವೆನ್ನಲಾಗಿದೆ. DC ಸಾಹೇಬ್ರು ಕೊಡ್ಬೇಕ್ರಿ, ಏಜೆನ್ಸಿ ಕೊಡ್ಬೇಕು. ಪೂಜಾ ಏಜೆನ್ಸಿ ವರ್ಷದ PF ಇಂದ ಸರ್ 166 ಜನದ್ದು ಬರ್ಬೇಕ್ರಿ ಸರ್. ಏಜೆನ್ಸಿ ಅವರ ಕೆಲಸ ಮಾಡ್ತಾರೆ, ಎಲ್ಲರೂ ಬರ್ಬೇಕು. ಒಂದೇದು ಪೇಮೆಂಟ್ ಬರ್ಬೇಕು, PF ಅಮೌಂಟ್ ಬರ್ಬೇಕು. ಒಂದೇದು ಏಜೆನ್ಸಿ ಕರ್ಕೊಂಡ್ ಬರ್ಬೇಕು. ಇಲ್ಲಿ ಇಲ್ಲದ್ರೆ ಏಜೆನ್ಸಿ ಕರೆಸ್ಬೇಕು. ಅಲ್ಲಿ ಮಟ್ಟ ನಾವು ಹೋರಾಟ ನಿಲ್ಸಲ್ಲ. ನಾವು ಸತ್ ನಮ್ದು ಏನಿದ್ರೆ ನಮ್ಗೆ ಏನೋ ಅನಿವಾರ್ಯ, ನಾವ್ ಏನೋ ಸತ್ತು ಏನೋ ನಮ್ಗೆ ಏನೋ ಪ್ರಾಬ್ಲಮ್ ಆದ್ರೆ ಇದೇ DC ಸಾಹೇಬ್ರು ಅದೇ ಏಜೆನ್ಸಿ ಕಾರಣ ಆಗ್ಬೇಕು. ಕಳೆದ 2 ತಿಂಗಳಿಂದ ವೇತನವಿಲ್ಲದೆ ನೌಕರರು ಹೈರಾಣಾಗಿದ್ದಾರೆ. ಅಧಿಕಾರಿಗಳ ಭರವಸೆ ಬರೇ ಮಾತಿಗಷ್ಟೇ ಸೀಮಿತವಾಗಿದೆ ಎಂದು ಆರೋಪಿಸಿರುವ ನೌಕರರು ಬಸ್ ಸಂಚಾರ ಸ್ಥಗಿತಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಭಾಗೀಯ DC ವಿಜಯಕುಮಾರ್ ಈಗಾಗಲೇ ಏಜೆನ್ಸಿಗಳೊಂದಿಗೆ ಮಾತನಾಡಿದ್ದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಪೇಮೆಂಟ್ ಕೊಡೋದಿಲ್ಲ, ಡಿಸೆಂಬರ್ ಮತ್ತು ಜನವರಿದು, ಮತ್ತೆ PF ಕೂಡ ಬಾಕಿ ಇದೆ. ಅದ್ರ ಬಗ್ಗೆ ನಾವು ಏಜೆನ್ಸಿ ಮಾತಾಡಿದೀವಿ. ಅವರು 20ನೇ ತಾರೀಕು, ಈ ತಿಂಗಳು 20ನೇ ತಾರೀಕು ಒಳಗಡೆ ಅವ್ರದ್ದು 2 ತಿಂಗಳದು ಸಂಬಳನೂ ಕ್ಲಿಯರ್ ಮಾಡ್ತೀವಿ, PF ಕೂಡ ಎಲ್ಲ ಮಾಹಿತಿ ಕೊಡ್ತೀವಿ ಅಂತ. ಅವ್ರಿಗೆ ನಾವು ಸೆಕ್ಯೂರಿಟಿ ಡಿಪಾಸಿಟ್ ಇದೆ ಅವ್ರದ್ದು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಇದೆ. ನೀವು ಅವ್ರದ್ದು PF ಕ್ಲಿಯರ್ ಮಾಡಿ, ಸಂಬಳ ಕ್ಲಿಯರ್ ಮಾಡಿ ಅಂತ ಅವರಿಗೆ ನಾವು ಏಜೆನ್ಸಿ ಅವರಿಗೆ ಹೇಳಿದ್ವಿ ಕಂಡೀಷನ್ ಆಗಿ. ಅವ್ರು 20ನೇ ತಾರೀಕು ಬರ್ತೀವಿ ಅಂತ ಈಗ ಫೋನಲ್ಲಿ ಮಾತಾಡಿದಾಗ 20ಕ್ಕೆ ನಾವು ಸರ್ ಅವ್ರದ್ದು ಸಂಬಳ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರಿ ಯೋಜನೆಗಳ ಯಶಸ್ಸಿಗೆ ಕಾರಣರಾಗುವ ಕಾರ್ಮಿಕರಿಗೆ ಇಂತಹ ಸ್ಥಿತಿ ಬಂದಿರುವುದು ದುರದೃಷ್ಟಕರ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೌಕರರಿಗೆ ಬಾಕಿ ವೇತನ ಕೊಡಿಸುತ್ತಾರಾ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸಾರಿಗೆ ಇಲಾಖೆಯ ಶಕ್ತಿ ಯೋಜನೆ ಯಶಸ್ವಿಗೊಳಿಸಲು ಹಗಲಿರುಳು ಶ್ರಮಿಸಿದ ಚಾಲಕರಿಗೆ ಈಗ ವಿಷ ಕುಡಿಯುವ ಸ್ಥಿತಿ ಬಂದು ಒದಗಿದೆ. ಹಾವೇರಿಯಲ್ಲಿ ವೇತನ ನೀಡುವಂತೆ ಆಗ್ರಹಿಸಿ ಹೊರಗುತ್ತಿಗೆ ನೌಕರರು ಬಸ್ ನಿಲ್ಲಿಸಿದ್ದಾರೆ. ಕೈಯಲ್ಲಿ ವಿಷದ ಬಾಟಲಿಯನ್ನ ಹಿಡಿದು ಕಚೇರಿಯ ಮುಂದೆ ಧರಣಿ ಕುಳಿತಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಾವೇರಿಯಲ್ಲಿ ಸಾರಿಗೆ ನೌಕರರ ಆಕ್ರೋಶ. ಕೈಯಲ್ಲಿ ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ. ಕೈಯಲ್ಲಿ ವಿಷದ ಬಾಟಲಿ, ಕಣ್ಣಲ್ಲಿ ಆಕ್ರೋಶದ ಕಿಚ್ಚು. ಈ ದೃಶ್ಯಗಳು ಕಂಡು ಬಂದಿದ್ದು ಹಾವೇರಿಯ ಸಾರಿಗೆ ಇಲಾಖೆಯ ವಿಭಾಗೀಯ ಕಚೇರಿ ಮುಂದೆ. ಹಾವೇರಿ ಜಿಲ್ಲೆಯ 6 ಡಿಪೋಗಳಲ್ಲಿ ಕೆಲಸ ಮಾಡುತ್ತಿರುವ 150ಕ್ಕೂ ಅಧಿಕ ಹೊರಗುತ್ತಿಗೆ ಚಾಲಕರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಷ್ಟಕ್ಕೂ ಅವರ ಆಕ್ರೋಶಕ್ಕೆ ಕಾರಣವಾಗಿದ್ದು
ಗುತ್ತಿಗೆ ಏಜೆನ್ಸಿ ಮತ್ತು ಇಲಾಖೆಯ ಮಲತಾಯಿ ಧೋರಣೆ. 11 ತಿಂಗಳ ಕೆಲಸ ಕೊಡೋದ್ರಾಗ 7 ತಿಂಗಳ ಕೆಲಸ ಕೊಟ್ಟು ಇನ್ನು 5 ತಿಂಗಳ ಕೆಲಸ ಇಲ್ದಂಗ ನಮ್ಮ ಮನೆಗೆ ಕಳ್ಸ್ಯಾರ. ಆಯ್ತು, ಅದ್ರ ಆಮೇಲೆ ಡಿಸೆಂಬರ್ ಜನವರಿ ಪೇಮೆಂಟ್ ಇಲ್ಲ, PF ಇಲ್ಲ, ಎರಡು ಇಲ್ಲ. ಬಹಳ ಅನ್ಯಾಯ ಮಾಡಕತ್ತಾರ. ಇದನ್ನ ಆದಷ್ಟು ಏನಾರ ಮಾಡಿ ನಮಗೆ ಒಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು. ಇದರಿಂದ ಜೀವನ ಸರ್ ನಮ್ದು. ನಾವು ಡ್ರೈವಿಂಗ್ ಬಿಟ್ರೆ ಎಲ್ಲ ಅಪ್ ಟು ಡ್ರೈವಿಂಗ್ ಎಲ್ಲ ಮಾಡ್ಯಾವ ಸರ್ ನಾವು. ನೇಮಕಾತಿ ವೇಳೆ ತಲಾ 30,000 ರೂಪಾಯಿ ಹಣ ಪಡೆದಿದ್ದ ಏಜೆನ್ಸಿಗಳು 11 ತಿಂಗಳ ಒಪ್ಪಂದ ಮಾಡಿಕೊಂಡು ಬರೋಬ್ಬರಿ 12 ತಿಂಗಳು ಕೆಲಸ ಮಾಡಿಸಿಕೊಂಡಿವೆ. ಆದ್ರೆ ಇನ್ನು ಕೆಲವರಿಗೆ ಅವಧಿ ಮುಗಿಯುವ ಮುನ್ನವೇ ಕೆಲಸದಿಂದ ಕೈಬಿಡಲಾಗಿದೆ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು PF ಹಣವನ್ನು ಕೂಡ ಜಮೆ ಮಾಡಿಲ್ಲವೆನ್ನಲಾಗಿದೆ. DC ಸಾಹೇಬ್ರು ಕೊಡ್ಬೇಕ್ರಿ, ಏಜೆನ್ಸಿ ಕೊಡ್ಬೇಕು. ಪೂಜಾ ಏಜೆನ್ಸಿ ವರ್ಷದ PF ಇಂದ ಸರ್ 166 ಜನದ್ದು ಬರ್ಬೇಕ್ರಿ ಸರ್. ಏಜೆನ್ಸಿ ಅವರ ಕೆಲಸ ಮಾಡ್ತಾರೆ, ಎಲ್ಲರೂ ಬರ್ಬೇಕು. ಒಂದೇದು ಪೇಮೆಂಟ್ ಬರ್ಬೇಕು, PF ಅಮೌಂಟ್ ಬರ್ಬೇಕು. ಒಂದೇದು ಏಜೆನ್ಸಿ ಕರ್ಕೊಂಡ್ ಬರೋ, ಇಲ್ಲಿ ಇಲ್ಲದ್ರೆ ಏಜೆನ್ಸಿ ಇಲ್ಲಿ ಕರೆಸ್ಬೇಕು. ಅಲ್ಲಿ ಮಟ್ಟ ನಾವು ಹೋರಾಟ ನಿಲ್ಸಲ್ಲ. ನಾವು ಸತ್ ನಮ್ದು ಏನಾದ್ರು ನಮ್ಗೇನೋ ಅನಿವಾರ್ಯ, ನಾವೇನೋ ಸತ್ತು ಏನೋ ನಮ್ಗೇನೋ ಪ್ರಾಬ್ಲಮ್ ಆದ್ರೆ ಇದೇ DC ಸಾಹೇಬ್ರು ಅದೇ ಏಜೆನ್ಸಿ ಕಾರಣ ಆಗಬೇಕು. ಕಳೆದ 2 ತಿಂಗಳಿಂದ ವೇತನವಿಲ್ಲದೆ ನೌಕರರು ಹೈರಾಣಾಗಿದ್ದಾರೆ. ಅಧಿಕಾರಿಗಳ ಭರವಸೆ ಬರೇ ಮಾತಿಗಷ್ಟೇ ಸೀಮಿತವಾಗಿದೆ ಎಂದು ಆರೋಪಿಸಿರುವ ನೌಕರರು ಬಸ್ ಸಂಚಾರ ಸ್ಥಗಿತಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಭಾಗೀಯ DC ವಿಜಯಕುಮಾರ್ ಈಗಾಗಲೇ ಏಜೆನ್ಸಿಗಳೊಂದಿಗೆ ಮಾತನಾಡಿದ್ದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಪೇಮೆಂಟ್ ಕೊಡೋದಿಲ್ಲ, ಡಿಸೆಂಬರ್ ಮತ್ತು ಜನವರಿದು, ಮತ್ತೆ PF ಕೂಡ ಬಾಕಿ ಇದೆ. ಅದ್ರ ಬಗ್ಗೆ ನಾವು ಏಜೆನ್ಸಿಯವರು ಮಾತಾಡಿದೀವಿ. ಅವರು 20ನೇ ತಾರೀಕು, ಈ ತಿಂಗಳು 20ನೇ ತಾರೀಕು ಒಳಗಡೆ ಅವ್ರದ್ದು 2 ತಿಂಗಳದು ಸಂಬಳನೂ ಕ್ಲಿಯರ್ ಮಾಡ್ತೀವಿ, PF ಕೂಡ ಎಲ್ಲ ಮಾಹಿತಿ ಕೊಡ್ತೀವಿ ಅಂತ. ಅವರಿಗೆ ನಾವು ಸೆಕ್ಯೂರಿಟಿ ಡಿಪಾಸಿಟ್ ಇದೆ ಅವ್ರದ್ದು, ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಇದೆ. ನೀವು ಅವ್ರದ್ದು PF ಕ್ಲಿಯರ್ ಮಾಡಿ, ಸಂಬಳ ಕ್ಲಿಯರ್ ಮಾಡಿ ಅಂತ ಅವರಿಗೆ ನಾವು ಏಜೆನ್ಸಿ ಅವರಿಗೆ ಹೇಳಿದ್ವಿ ಕಂಡೀಷನ್ ಆಗಿ. ಅವ್ರು 20ನೇ ತಾರೀಕು ಬರ್ತೀವಿ ಅಂತ ಈಗ ಫೋನಲ್ಲಿ ಮಾತಾಡಿದಾಗ 20ಕ್ಕೆ ನಾವು ಸರ್ ಅವ್ರದ್ದು ಸಂಬಳ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರಿ ಯೋಜನೆಗಳ ಯಶಸ್ಸಿಗೆ ಕಾರಣರಾಗುವ ಕಾರ್ಮಿಕರಿಗೆ ಇಂತಹ ಸ್ಥಿತಿ ಬಂದಿರುವುದು ದುರದೃಷ್ಟಕರ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೌಕರರಿಗೆ ಬಾಕಿ ವೇತನ ಕೊಡಿಸುತ್ತಾರೆ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸಾರಿಗೆ ಇಲಾಖೆಯ ಶಕ್ತಿ ಯೋಜನೆ ಯಶಸ್ವಿಗೊಳಿಸಲು ಹಗಲಿರುಳು ಶ್ರಮಿಸಿದ ಚಾಲಕರಿಗೆ ಈಗ ವಿಷ ಕುಡಿಯುವ ಸ್ಥಿತಿ ಬಂದು ಒದಗಿದೆ. ಹಾವೇರಿಯಲ್ಲಿ ವೇತನ ನೀಡುವಂತೆ ಆಗ್ರಹಿಸಿ ಹೊರ ಗುತ್ತಿಗೆ ನೌಕರರು ಬಸ್ ನಿಲ್ಲಿಸಿದ್ದಾರೆ. ಕೈಯಲ್ಲಿ ವಿಷದ ಬಾಟಲಿಯನ್ನ ಹಿಡಿದು ಕಚೇರಿಯ ಮುಂದೆ ಧರಣಿ ಕುಳಿತಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಾವೇರಿಯಲ್ಲಿ ಸಾರಿಗೆ ನೌಕರರ ಆಕ್ರೋಶ. ಕೈಯಲ್ಲಿ ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ. ಕೈಯಲ್ಲಿ ವಿಷದ ಬಾಟಲಿ, ಕಣ್ಣಲ್ಲಿ ಆಕ್ರೋಶದ ಕಿಚ್ಚು. ಈ ದೃಶ್ಯಗಳು ಕಂಡು ಬಂದಿದ್ದು ಹಾವೇರಿಯ ಸಾರಿಗೆ ಇಲಾಖೆಯ ವಿಭಾಗೀಯ ಕಚೇರಿ ಮುಂದೆ. ಹಾವೇರಿ ಜಿಲ್ಲೆಯ 6 ಡಿಪೋಗಳಲ್ಲಿ ಕೆಲಸ ಮಾಡುತ್ತಿರುವ 150ಕ್ಕೂ ಅಧಿಕ ಹೊರಗುತ್ತಿಗೆ ಚಾಲಕರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಷ್ಟಕ್ಕೂ ಅವರ ಆಕ್ರೋಶಕ್ಕೆ ಕಾರಣವಾಗಿದ್ದು ಗುತ್ತಿಗೆ ಏಜೆನ್ಸಿ ಮತ್ತು ಇಲಾಖೆಯ ಮಲತಾಯಿ ಧೋರಣೆ. 11 ತಿಂಗಳ ಕೆಲಸ ಕೊಡೋದ್ರಾಗ 7 ತಿಂಗಳ ಕೆಲಸ ಕೊಟ್ಟು ಇನ್ನು 5 ತಿಂಗಳ ಕೆಲಸ ಇಲ್ದಂಗ ನಮ್ಮ ಮನೆಗೆ ಕಳ್ಸ್ಯಾರ. ಆಯ್ತು, ಅದ್ರ ಆಮೇಲೆ ಡಿಸೆಂಬರ್ ಜನವರಿ ಪೇಮೆಂಟ್ ಇಲ್ಲ, PF ಇಲ್ಲ, ಎರಡು ಇಲ್ಲ. ಬಹಳ ಅನ್ಯಾಯ ಮಾಡಕತ್ತಾರ. ಇದನ್ನ ಆದಷ್ಟು ಏನಾರ ಮಾಡಿ ನಮಗೆ ಒಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು. ಇದರಿಂದ ಜೀವನ ಸರ್ ನಮ್ದು. ನಾವು ಡ್ರೈವಿಂಗ್ ಬಿಟ್ರೆ ಎಲ್ಲ ಅಪ್ ಟು ಡ್ರೈವಿಂಗ್ ಎಲ್ಲ ಮಾಡ್ಯಾವ ಸರ್ ನಾವು. ನೇಮಕಾತಿ ವೇಳೆ ತಲಾ 30,000 ರೂಪಾಯಿ ಹಣ ಪಡೆದಿದ್ದ ಏಜೆನ್ಸಿಗಳು 11 ತಿಂಗಳ ಒಪ್ಪಂದ ಮಾಡಿಕೊಂಡು ಬರೋಬ್ಬರಿ 12 ತಿಂಗಳು ಕೆಲಸ ಮಾಡಿಸಿಕೊಂಡಿವೆ. ಆದ್ರೆ ಇನ್ನು ಕೆಲವರಿಗೆ ಅವಧಿ ಮುಗಿಯುವ ಮುನ್ನವೇ ಕೆಲಸದಿಂದ ಕೈಬಿಡಲಾಗಿದೆ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು PF ಹಣವನ್ನು ಕೂಡ ಜಮೆ ಮಾಡಿಲ್ಲವೆನ್ನಲಾಗಿದೆ. DC ಸಾಹೇಬ್ರು ಕೊಡ್ಬೇಕ್ರಿ, ಏಜೆನ್ಸಿ ಕೊಡ್ಬೇಕು. ಪೂಜಾ ಏಜೆನ್ಸಿ ವರ್ಷದ PF ಇಂದ ಸರ್ 166 ಜನದ್ದು ಬರ್ಬೇಕ್ರಿ ಸರ್. ಏಜೆನ್ಸಿ ಅವರ ಕೆಲಸ ಮಾಡ್ತಾರೆ, ಎಲ್ಲರೂ ಬರ್ಬೇಕು. ಒಂದೇದು ಪೇಮೆಂಟ್ ಬರ್ಬೇಕು, PF ಅಮೌಂಟ್ ಬರ್ಬೇಕು. ಒಂದೇದು ಏಜೆನ್ಸಿ ಕರ್ಕೊಂಡ್ ಬರೋ, ಇಲ್ಲಿ ಇಲ್ಲದ್ರೆ ಏಜೆನ್ಸಿ ಇಲ್ಲಿ ಕರೆಸ್ಬೇಕು. ಅಲ್ಲಿ ಮಟ್ಟ ನಾವು ಹೋರಾಟ ನಿಲ್ಸಲ್ಲ. ನಾವು ಸತ್ ನಮ್ದು ಏನಾದ್ರು ನಮ್ಗೇನೋ ಅನಿವಾರ್ಯ, ನಾವೇನೋ ಸತ್ತು ಏನೋ ನಮ್ಗೇನೋ ಪ್ರಾಬ್ಲಮ್ ಆದ್ರೆ ಇದೇ DC ಸಾಹೇಬ್ರು ಅದೇ ಏಜೆನ್ಸಿ ಕಾರಣ ಆಗಬೇಕು. ಕಳೆದ 2 ತಿಂಗಳಿಂದ ವೇತನವಿಲ್ಲದೆ ನೌಕರರು ಹೈರಾಣಾಗಿದ್ದಾರೆ.
ಅಧಿಕಾರಿಗಳ ಭರವಸೆ ಬರೇ ಮಾತಿಗಷ್ಟೇ ಸೀಮಿತವಾಗಿದೆ ಎಂದು ಆರೋಪಿಸಿರುವ ನೌಕರರು ಬಸ್ ಸಂಚಾರ ಸ್ಥಗಿತಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಭಾಗೀಯ ಡಿಸಿ ವಿಜಯಕುಮಾರ್ ಈಗಾಗಲೇ ಏಜೆನ್ಸಿಗಳೊಂದಿಗೆ ಮಾತನಾಡಿದ್ದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಪೇಮೆಂಟ್ ಕೊಡೋದಿಲ್ಲ ಡಿಸೆಂಬರ್ ಮತ್ತು ಜನವರಿದು, ಮತ್ತೆ PF ಕೂಡ ಬಾಕಿ ಇದೆ. ಅದ್ರ ಬಗ್ಗೆ ನಾವು ಏಜೆನ್ಸಿಯವರು ಮಾತಾಡಿದ್ದೀವಿ. ಅವರು 20ನೇ ತಾರೀಕು ಈ ತಿಂಗಳು 20ನೇ ತಾರೀಕು ಒಳಗಡೆ ಅವ್ರದ್ದು 2 ತಿಂಗಳದು ಸಂಬಳನೂ ಕ್ಲಿಯರ್ ಮಾಡ್ತೀವಿ, PF ಕೂಡ ಎಲ್ಲ ಮಾಹಿತಿ ಕೊಡ್ತೀವಿ ಅಂತ. ಅವರಿಗೆ ನಾವು ಸೆಕ್ಯೂರಿಟಿ ಡಿಪಾಸಿಟ್ ಇದೆ ಅವ್ರದ್ದು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಇದೆ, ನೀವು PF ಕ್ಲಿಯರ್ ಮಾಡಿ ಸಂಬಳ ಕ್ಲಿಯರ್ ಮಾಡಿ ಅಂತ ಅವರಿಗೆ ನಾವು ಏಜೆನ್ಸಿ ಅವರಿಗೆ ಹೇಳಿದ್ವಿ ಕಂಡೀಷನ್ ಆಗಿ. ಅವ್ರು 20ನೇ ತಾರೀಕು ಬರ್ತೀವಿ ಫೋನಲ್ಲಿ ಮಾತಾಡಿದಾಗ 20ಕ್ಕೆ ನಾವು ಸರ್ ಅವ್ರದ್ದು ಸಂಬಳ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರಿ ಯೋಜನೆಗಳ ಯಶಸ್ಸಿಗೆ ಕಾರಣರಾಗುವ ಕಾರ್ಮಿಕರಿಗೆ ಇಂತಹ ಸ್ಥಿತಿ ಬಂದಿರುವುದು ದುರದೃಷ್ಟಕರ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೌಕರರಿಗೆ ಬಾಕಿ ವೇತನ ಕೊಡಿಸುತ್ತಾರಾ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.